ಹಾಯ್, ಹೆಲೋ, ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಕೆಲವೊಂದು ಇಂಡೋರ್ ಪ್ಲಾಂಟ್ಸಿಗೆ ನೀರಿರಲಿಲ್ಲ. ಸೊ, ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು, ನಿಮ್ಮ ಮನೆಯಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ, ಹಿಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ. ಏನಿಲ್ಲ, ಹೊರಗಡೆ ಗಿಡಗಳಿಗೆ ಏನಿದೆಯಲ್ಲ, ವಾರದಲ್ಲಿ 2 ಸರಿ, 3 ಸರಿನಾದರೂ ಹಾಕ್ಕೋಬೋದು. ಅಲ್ಲಿ ಬೆಳಕು ಮತ್ತು ಗಾಳಿ ಇರುತ್ತೆ, ನೀರು ಒಣಗೋಗುತ್ತೆ. ಬಟ್ ಇಂಡೋರ್ ಪ್ಲ್ಯಾಂಟಿಗೆ ಮಣ್ಣನ್ನು ಮುಟ್ಟಿ ನೋಡಿ ನೀರು ಹಾಕಬೇಕು. ಜಾಸ್ತಿ ನಾವು ನೀರು ಹಾಕಿದರೆ ಕೊಳೆತೋಗುತ್ತೆ ಗಿಡ. ಹಂಗಾಗಿ ಆದಷ್ಟು ಡ್ರೈ ಆದಮೇಲೆ ವಾರಕ್ಕೊಂದು ಸರಿ ಹಾಕಿದರೂ ಕೂಡ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಸುಮಾರು ದಿನಗಳಿಂದ ಕೆನೆ ಎತ್ತಿಟ್ಟಿದೆ. ಅದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನನ್ನ ಫೇವ್ರೆಟ್ ಕೆಲಸ ಅಂತ ಹೇಳ್ಬೋದು. ನನಗೆ ಈ ಮಿಕ್ಸಿ ಮಾಡ್ಕೊಳ್ಳೋದು, ಬೆಣ್ಣೆ ತೆಗೆಯೋದು ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಕೆಲಸ ಆಗಿರಲಿ ಅಡುಗೆ ಮನೆಯಲ್ಲಿ, ಆ ಇಷ್ಟಪಟ್ಟು ಮಾಡಿದಾಗ ಸಿಗುವಂಥ ಖುಷಿನೇ ಬೇರೆ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಈ ಈ ಬೆಣ್ಣೆ ಮಾಡೋ ಟೈಮಲ್ಲಿ ಬಳಸಿರುವಂಥ ವಸ್ತುಗಳನ್ನೆಲ್ಲ ಬಿಸಿ ನೀರಿಂದನೇ ತೊಳಿಬೇಕು. ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು. ಏನು ಮುಟ್ಟಿರ್ತೀವಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಬರೀ ಇದೇ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರೋ ಟೈಮಲ್ಲಿನೇ ಈ ಕೆಲಸಗಳನ್ನು ಮಾಡ್ಕೊಳ್ಬೋದು. 1 ತಿಂಗಳದ್ದು ನಾನು ಕೆನೆ ಎತ್ತಿಟ್ಬಿಟ್ಟು ಬೆಣ್ಣೆ ಮಾಡ್ಕೊಳ್ತಿರೋದು ನೋಡ್ಬೋದು. ಎಷ್ಟು ಬಂದಿದೆ ಅಂದರೆ ಆರಾಮಾಗಿ ನಾನು ಒಂದು 1200 ರೂಪಾಯ್ದು ಹಾಲು ತೊಗೊಳ್ತೀನಿ ಅಂದರು 800-900 ರೂಪಾಯ್ದಂತೂ 1 ಕೆಜಿಗೆ 800-900 ಇದೆ ಏನೋ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟಂತೂ ಬಂದಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ಹಸ್ಬೆಂಡ್ಗೆ ಈ ಅಮೌಂಟ್ ಮಾತ್ರ ನಾನು ಸೇವ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ನಂಗೆ ಭಾಳ ಖುಷಿ ಈ ಥರ ಕೆಲಸ ಮಾಡೋದಕ್ಕೆ. ಆಮೇಲೆ ಪ್ರತಿದಿನ ಹಾಲು ಊಟ ಮಾಡ್ತೀವಿ, ಮೊಸರು ಊಟ ಮಾಡ್ತೀವಿ. ಹಾಗೆ ನಾವು ಹೋಮ್ ಮೇಡ್ ಬೆಣ್ಣೆ, ಹಾಗೆ ಹೋಮ್ ಮೇಡ್ ತುಪ್ಪ, ಅದು ತುಂಬ ಖುಷಿ. ಹಾಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಇನ್ನು ಅದಕ್ಕೆ ಬಳಸಿರುವಂಥ ನ್ಯಾಪ್ಕಿನ್ ಎಲ್ಲ ತೊಳೆದಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್.